ಅಲ್ಲ ಎಲ್ಲ ಕಳಿಸ್ತಾ ಇದ್ದೀವಿ, ಎಲ್ಲ ಸುಮ್ಮನೆ ಕೂತ್ಕೊಂಡು ಕಳಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದ್ದು, ಮುಖ್ಯ ಚುನಾವಣಾಧಿಕಾರಿಯಾಗಿ ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ. ಹಾಗೆ ಚುನಾವಣಾಧಿಕಾರಿಗಳಾಗಿ ನಾನು ಸುಜಾತಾ ಭಟ್ ಮತ್ತು ಸವಿತಾ ಮೇಡಮ್ ಇದ್ದಾರೆ. ಹಾಗೆ ಎಲ್ಲ ಶಿಕ್ಷಕರು ಸಹ ಇವತ್ತು ಚುನಾವಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಿ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಿಕೊಡ್ತಾ ಇದ್ದೇವೆ. ಇದು ನಾವು ಈ ದಿನ ನಾವು ಈ ಇದು ನಮ್ಮ ಶಾಲೆಯಲ್ಲಿ और उधर से दूध से भी लेके आना, आज उधर लेके जाना है ना. ಎಲ್ಲರಿಗೂ ಶುಭೋದಯ. ಈ ದಿನ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಸಾಗರ ತಾಲೂಕು ಇಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಚುನಾವಣಾ ಕಾರ್ಯದರ್ಶಿ ಸುಜಾತಾ ಭಟ್ ಮೇಡಮ್ ಅವರ ನೇತೃತ್ವದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈ ಚುನಾವಣೆಗೆ ನಾವು ಮೊಟ್ಟ ಮೊದಲನೇ ಹಳೆಯ ವಿಧಾನದಲ್ಲಿ ಕಬ್ಬಿಣದ ಪೆಟ್ಟಿಗೆಗಳನ್ನು ಬಳಸ್ಕೊಂಡು ಮತ್ತು ಬ್ಯಾಲೆಟ್ ಅಂದರೆ ಮತಪತ್ರಗಳನ್ನು ಬಳಸ್ಕೊಂಡು ನಾವಿಲ್ಲಿ ಮತದಾನವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗೊಂದಲಗಳಿಗೆ ಅವಕಾಶವಿಲ್ಲದಂತೆ ವಿದ್ಯಾರ್ಥಿಗಳು ಈ ಒಂದು ಮತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಈ ಮೊದಲ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಈ ಒಂದು ಖಾಲಿ ಬಾಕ್ಸನ್ನು ಚುನಾವಣಾ ಏಜೆಂಟ್ಗಳ ಅಥವಾ ಅಭ್ಯರ್ಥಿಗಳ ಏಜೆಂಟ್ಗಳಿಗೆ ತೋರಿಸ್ತಾ ಇದ್ದೀವಿ, ಅಥವಾ ಅಭ್ಯರ್ಥಿಗಳೇ ಸ್ವತಃ ಹಾಜರಿದ್ದು ಅವರಿಗೂ ತೋರಿಸ್ತಾ ಇದ್ದೇವೆ. ಇದು ಖಾಲಿ ಇರುತ್ತೆ. ಇದನ್ನ ಮೇಲೆ ನಾವು ಸೀಲ್ ಮಾಡ್ತೇವೆ. ಅಂದರೆ ಇದನ್ನು ಅರಗು ಮತ್ತು ದಾರ ಅಥವಾ ತಂತಿಯಿಂದ ನಾವು ಈಗಾಗಲೇ ಸಾಕಷ್ಟು ಚುನಾವಣೆಗಳನ್ನು ಇದರಲ್ಲಿ ನಾವು ಮಾಡಿ ಅನುಭವ ಇರೋದರಿಂದ ಹೇಳ್ತಾ ಇದ್ದೀನಿ. ನಂತರ ಅರಗಿನಿಂದ ಸೀಲ್ ಮಾಡಿ PRO ಸೀಲ್ ಅಂತ ಇರುತ್ತೆ, ಅದನ್ನು ಸೀಲ್ ಮಾಡ್ತೇವೆ. ಮತ್ತು ಪೇಪರ್ ಸೀಲನ್ನು ಹಾಕಿ ಅದರ ಮೇಲೆ ನಾವು ಆ್ಯಕ್ಚುಲಿ ಅಭ್ಯರ್ಥಿಗಳ ಅಥವಾ ಚುನಾವಣಾ ಏಜೆಂಟ್ಗಳ ಒಂದು ಸಹಿಯನ್ನು ತೆಗೆದುಕೊಳ್ತೇವೆ. ಆದರೆ ಇಲ್ಲಿ ಆ ಪ್ರಕ್ರಿಯೆಯನ್ನು ನಾವು ಕಾರಣಾಂತರದಿಂದ ತೋರಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಈ ಎಲ್ಲ ಚುನಾವಣಾ ಕರ್ತವ್ಯದಲ್ಲಿ ನಾವು ತುಂಬ ಉತ್ಸಾಹದಿಂದ ಎಲ್ಲ ಚುನಾವಣೆಗಳನ್ನು ಯಶಸ್ವಿಯಾಗಿ ನಮ್ಮ ಸೇವಾವಧಿಯಲ್ಲಿ ಮಾಡ್ಕೊಬಂದಿದ್ದೇವೆ. ಇಲ್ಲೂ ಕೂಡ ನಡೆಯುವ ಎಲ್ಲ ಒಂದು ಈ ಚುನಾವಣೆಗಳು, ವಿದ್ಯಾರ್ಥಿ ಸಂಘದ ಚುನಾವಣೆಗಳು ತುಂಬ ಅತ್ಯಂತ ಯಶಸ್ವಿಯಾಗಿ ನಡೆದಿವೆ ಅಂತ ನಾವಿಲ್ಲಿ ಹೇಳಿ, ಈ ಚುನಾವಣಾ ಕಾರ್ಯಕ್ರಮಕ್ಕೆ ಈಗಾಗಲೇ ಮತದಾನಕ್ಕೆ ಸ್ವಲ್ಪ ತಡವಾಗಿದೆ. ಆದ್ದರಿಂದ ಎಲ್ಲರೂ ಸಹಕರಿಸಿ ಮತ್ತು ಉತ್ಸಾಹದಿಂದ ಮತದಾರರು ಮತ್ತು ಅಭ್ಯರ್ಥಿಗಳು ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಪಾಲ್ಗೊಂಡಿದ್ದೇವೆ. ಧನ್ಯವಾದಗಳು. ಶಾಲೆ
ಆಧಾರ್ ಕಾರ್ಡ್ ಇಡೀರಿ. ಆಧಾರ್ ಕಾರ್ಡ್ ಚಲಾಯಿಸಿ ಮತದಾನ ಮಾಡಿ. ನೀಟಾಗಿ ಹಿಡ್ಕೊಳ್ಳಿ. ಆಮೇಲೆ ಚುನಾವಣಾ ಅಧಿಕಾರಿಗಳು ಹೋಗ್ತಾರೆ ಒಂದೇ ಬುದ್ಧಿಗೆ. ಆಮೇಲೆ ಸರ್ ಇದು ಬ್ಯಾಲೆಟ್ಗಳು ಒಂಚೂರು ಹೊಡ್ಕೊಳ್ಳಿ ಸರ್ ಈ ಥರ. ಇದು ಎರಡೇ ಕೊಡಬೇಕು. ಅಲ್ಲ ಎಲ್ಲ ಕಳಿಸ್ತಾ ಇದ್ದೀನಿ. ಎಲ್ಲ ಸುಮ್ಮನೆ ಕೂತ್ಕೊಂಡು ಕಾಲ ಕಳಿಸ್ತೀನಿ.